ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಹೆಣ್ಣು ದೇವರಿಗೆ ಮಡಿಲಕ್ಕಿಯನ್ನು ಅರ್ಪಿಸ್ತೇವೆ, ಅಂದರೆ ಮಡಿಲಕ್ಕಿಯನ್ನು ತುಂಬುತ್ತೇವೆ. ದೇವಿಯ ದೇವಸ್ಥಾನ ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸುವಾಗ ನಾವು ಮಡಿಲಕ್ಕಿಯನ್ನು ಸಹ ಕೊಡುತ್ತೇವೆ. ಅದೇ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮನೆಯಲ್ಲೇ ಕಳಸವನ್ನು ಸ್ಥಾಪನೆ ಮಾಡಿ ಕಳಸದಲ್ಲಿ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜಿಸುವಾಗ ಕೆಲವರ ಮನೆಯ ಪದ್ಧತಿಯಲ್ಲಿ ಮಡಿಲಕ್ಕಿಯನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುತ್ತಾರೆ. ಹಾಗಾದರೆ ಮಡಿಲಕ್ಕಿಯನ್ನು ತುಂಬುವ ತಟ್ಟೆಯಲ್ಲಿ ಯಾವ ಯಾವ ವಸ್ತುಗಳನ್ನು ಇಡಬೇಕು, ಯಾವ ವಸ್ತುಗಳನ್ನು ಇಟ್ಟರೆ ಶ್ರೇಷ್ಠ, ಮಡಿಲಕ್ಕಿಯನ್ನು ತುಂಬುವ ತಟ್ಟೆಯನ್ನು ಯಾವ ರೀತಿ ಸಿದ್ಧಪಡಿಸಿಕೊಳ್ಳಬೇಕು, ಕಳಸದ ವಿಸರ್ಜನೆಯ ನಂತರ ಅಂದರೆ ಪೂಜೆಯೆಲ್ಲ ಮುಗಿದ ನಂತರ ಈ ಮಡಿಲಕ್ಕಿಯನ್ನು ಏನು ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಮಡಿಲಕ್ಕಿಯನ್ನು ಸಿದ್ಧಪಡಿಸಿಕೊಳ್ಳಲು ಮೊದಲಿಗೆ ಒಂದು ಅಗಲವಾದ ತಟ್ಟೆಯನ್ನು ತೆಗೆದುಕೊಳ್ಳಿ. ತಟ್ಟೆ ಅಂದರೆ ನೀವು ಊಟ ಮಾಡೋ ತಟ್ಟೆ ಆಗಿರ್ಬೋದು, ಅದನ್ನು ಬಳಸಬಾರದು. ಚೆನ್ನಾಗಿರ್ತಕ್ಕಂಥ ತಟ್ಟೆ ಅಂದರೆ ಪೂಜಾ ಸಾಮಗ್ರಿಗಳಲ್ಲೇ ನೀವು ಪೂಜಾ ಸಾಮಗ್ರಿಗಳಿಗೆ ಒಂದು ಸ್ವಲ್ಪ ತಟ್ಟೆಯನ್ನು ನೀವು ಎತ್ತಿಟ್ಟಿರ್ತೀರ, ಅಂಥ ತಟ್ಟೆಯನ್ನು ಯೂಸ್ ಮಾಡಿ. ಇಲ್ಲ ಹೊಸ ತಟ್ಟೆಯನ್ನು ಯೂಸ್ ಮಾಡಿ. ಊಟ ಮಾಡಿರುವಂಥ ತಟ್ಟೆಯನ್ನು ಯೂಸ್ ಮಾಡಬೇಡಿ. ಅಗಲವಾದ ತಟ್ಟೆಯನ್ನು ತೆಗೆದುಕೊಂಡು ಅಗಲವಾದ ತಟ್ಟೆಗೆ 5 ಇಡಿ ಅಕ್ಕಿಯನ್ನು ಹಾಕಿ, ಅಂದರೆ 5 ಅಳತೆಯಲ್ಲಿ ಅಕ್ಕಿಯನ್ನು ಹಾಕಬೇಕು. 5 ಇಡಿ ಆಗಿರ್ಬೋದು, ಇಲ್ಲ 5 ಲೋಟ ಆಗಿರ್ಬೋದು. ಅಕ್ಕಿಯನ್ನು ಹಾಕಿ ಆ ತಟ್ಟೆಗೆ ಹರಡಿ, ನಂತರ ಅಕ್ಕಿಯ ಮೇಲ್ಭಾಗದಲ್ಲಿ 2 ವಿಳೆದೆಲೆಯನ್ನು ಇಡಿ. ಹಾಗೆ ಅಡಿಕೆಯನ್ನು ಇಡಿ. ಅಡಿಕೆಯನ್ನು ತೆಗೆದುಕೊಳ್ಬೇಕಾದ್ರೆ ನೀವು ಆದಷ್ಟು ಬಟ್ಲಡಿಕೆ ಇರುತ್ತಲ್ಲ, ಆ ಅಡಿಕೆಯನ್ನು ಇಡಿ. ಅದು ತುಂಬಾ ಶ್ರೇಷ್ಠ. ಅದರಿಂದ ಬಟ್ಲಡಿಕೆಯನ್ನು ಇಡಿ. ನಂತರ ಆ ವಿಳೆದೆಲೆಗೆ ಅಡಿಕೆ ಇಟ್ಟಿದ್ದಾದಮೇಲೆ ದಕ್ಷಿಣೆಯನ್ನು ಇಡಿ. ದಕ್ಷಿಣೆ ನಿಮಗೆ ಶಕ್ತಿಗೆ ಅನುಸಾರವಾಗಿ ದಕ್ಷಿಣೆಯನ್ನು ಇಡ್ಬೋದು. 100 ರೂಪಾಯಿ, 500 ರೂಪಾಯಿ, ಇಲ್ಲ 1 ರೂಪಾಯಿ ಕಾಯನ್ನು, ಈ ರೀತಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ದಕ್ಷಿಣೆಯನ್ನು ಇಡಿ. ನಂತರ ಅರಿಶಿಣದ ಕೊಂಬನ್ನು ಇಡಬೇಕು. 2 ಅರಿಶಿಣದ ಕೊಂಬನ್ನು ಇಡಿ. ಹಾಗೆ ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಬೇಕಾದ್ರೆ ಕೌಲು ಹೊಡೆದಿರೋ ಅಂಥ ಅರಿಶಿಣದ ಕೊಂಬನ್ನು ಇಡಬೇಕು. 2 ಕೌಲು ಹೊಡೆದಿರತಕ್ಕಂಥ ಅರಿಶಿಣದ ಕೊಂಬನ್ನು ಇಡಿ. ಹಾಗೆ ಗೌರಿ ಸಾಮಾನು ಅಥವಾ ಬಾಗಿನದ ಸಾಮಾನು ಅಂತ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ಇಡಿ. ಅದರಲ್ಲಿ ಅರಿಶಿಣ, ಕುಂಕುಮ, ಕಾಡಿಗೆ, ಕನ್ನಡಿ, ಹಾಗೆ ಬಳೆಗಳು, ಇಷ್ಟು ಸೆಟ್ಟು ಒಂದೇ ಪ್ಯಾಕಲ್ಲಿರುತ್ತೆ. ಪ್ಯಾಕನ್ನು ಇಡಬೇಕು. ಅದನ್ನು ಗೌರಿ ಸಾಮಾನು ಅಂತಾರೆ ಅಥವಾ ಬಾಗಿನದ ಸಾಮಾನು ಅಂತಾರೆ. ಅದನ್ನು ಆ ತಟ್ಟೆಯಲ್ಲಿ ಇಡಬೇಕು. ಹಾಗೆ ಹಣ್ಣುಗಳು, 3 ಥರದ ಹಣ್ಣುಗಳು ಅಥವಾ 5 ಥರದ ಹಣ್ಣುಗಳು, ಇಲ್ಲಾಂದರೆ ನೀವು ಬಾಳೆಹಣ್ಣಾದರೂ ಕೂಡ ಇಡ್ಬೋದು. ನಂತರ ಒಂದು ತೆಂಗಿನಕಾಯಿಯನ್ನು ಇಡಿ. ಹಾಗೆ ವಸ್ತ್ರವನ್ನು ಇಡಬೇಕು. ವಸ್ತ್ರವನ್ನು ಇಡುವಾಗ ಬ್ಲೌಸ್ ಪೀಸನ್ನು ಇಡ್ಬೋದು. ಹಾಗೆ ಸೀರೆಯನ್ನು ಇಡ್ಬೋದು. ಸೀರೆಯನ್ನು ನೀವು ಕಳಸಕ್ಕೆ ಈಗಾಗಲೇ ದೇವಿಗೆ ಅರ್ಪಿಸಿರ್ತೀರ, ಉಡಿಸಿರ್ತೀರ. ಬ್ಲೌಸ್ ಪೀಸ್ ಇಟ್ಟರೆ ನಡೆಯುತ್ತೆ. ಜೊತೆಗೆ ಹಸಿರು ಬಣ್ಣದ ಬಳೆಗಳನ್ನು 1 ಡಜನ್ ಇಡಿ. ಹಾಗೆ ಹೂವನ್ನು ಇಡಿ. ಮಲ್ಲಿಗೆ ಹೂವಾಗಿರ್ಬೋದು, ಬಿಡಿ ಹೂವಾಗಿರ್ಬೋದು, ಗುಲಾಬಿ ಹೂವಾಗಿರ್ಬೋದು. ಈ ಥರ ಸ್ವಲ್ಪ ಆ ತಟ್ಟೆಯಲ್ಲಿ ಹೂವನ್ನು ಕೂಡ ಇಡಬೇಕು. ಹಾಗೆ ಬೆಲ್ಲದ ಅಚ್ಚನ್ನು ಇಡಬೇಕು. 1 ಬೆಲ್ಲದ ಅಚ್ಚು. ಹಾಗೆ ಕೊಬ್ಬರಿ ಬಟ್ಟಲು, 1 ಕೊಬ್ಬರಿ ಬಟ್ಟಲನ್ನು ಇಡಬೇಕು. ಖಾಲಿ ಕೊಬ್ಬರಿ ಬಟ್ಟಲನ್ನು ಇಡಬಾರ್ದು. ಅದರಿಂದ ಆ ಕೊಬ್ಬರಿ ಬಟ್ಟಲಿಗೆ ಸ್ವಲ್ಪ ಕಡಲೆಯನ್ನು ಹಾಕಿ, ಹಾಗೆ ಡ್ರೈ ಫ್ರೂಟ್ಸು, ನಿಮ್ಮ ಮನೇಲಿ ಏನು ಡ್ರೈ ಫ್ರೂಟ್ಸ್ ಇರುತ್ತೋ, ಬಾದಾಮಿ ಆಗಿರ್ಬೋದು, ಖರ್ಜೂರ, ಹಾಗೆ ಗೋಡಂಬಿ, ಈ ರೀತಿ ಅದರ ಜೊತೆಗೆ ಡ್ರೈ ಫ್ರೂಟ್ಸನ್ನು ಹಾಕಿ, ಹುರ್ಗಡ್ಲೆ ಜೊತೆಗೆ. ಗೌರಿ ಸಾಮಾನು ಇರುತ್ತಲ್ಲ, ಅದರಲ್ಲೂ ಕೂಡ ಅರಿಶಿಣ ಕುಂಕುಮ ಇರುತ್ತೆ. ಜೊತೆಗೆ ನೀವು ಸಹ ಒಂದು ಚಿಕ್ಕ ಪ್ಯಾಕ್ ಬರುತ್ತಲ್ಲ ಅರಿಶಿಣದ ಕುಂಕುಮದ್ದು, ಅದನ್ನು ಕೂಡ ಆ ಒಂದು ತಟ್ಟೆಯಲ್ಲಿ ಇಡಬೇಕು. ಇಷ್ಟು ವಸ್ತುಗಳನ್ನು ಆ ತಟ್ಟೆಯಲ್ಲಿ ಜೋಡಿಸಿ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಲಕ್ಷ್ಮಿಯ ಮುಂಭಾಗದಲ್ಲಿ ಇಟ್ಟು ಲಕ್ಷ್ಮಿಗೆ ಅರ್ಪಿಸಿ, ಪೂಜೆ ಎಲ್ಲ ಮುಗಿದ ನಂತರ ಅಂದರೆ ಕಳಸವನ್ನು ವಿಸರ್ಜನೆ ಮಾಡಿದ ನಂತರ ಈ ಒಂದು ಮಡಿಲಕ್ಕಿಯನ್ನು ಏನು ಮಾಡಬೇಕು ಅಂದರೆ, ಮನೆಯ ಹೆಣ್ಣು ಮಕ್ಕಳಿಗೆ ಈ ಒಂದು ಮಡಿಲಕ್ಕಿಯನ್ನು ಕೊಡ್ಬೋದು. ಇಲ್ಲಾಂದರೆ ಮನೆಯಲ್ಲಿ ಹೆಣ್ಮಕ್ಳಿಲ್ಲ ಅಂದರೆ ಯಾವುದಾದ್ರೂ ದೇವಸ್ಥಾನಕ್ಕೂ ಕೂಡ ಈ ಒಂದು ಮಡಿಲಕ್ಕಿಯನ್ನು ನೀವು ಅರ್ಪಿಸ್ಬೋದು. ಅಂದರೆ ಅಮ್ಮನವರ ದೇವಸ್ಥಾನಕ್ಕೆ ಈ ಒಂದು ಮಡಿಲಕ್ಕಿಯನ್ನು ಅರ್ಪಿಸಿದ್ರೆ ತುಂಬ ಒಳ್ಳೆಯದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಅರ್ಪಿಸುವಂತಹ ಮಡಿಲಕ್ಕಿಯನ್ನು ಯಾವ ರೀತಿ ಸಿದ್ಧಪಡಿಸಿಕೊಳ್ಳಬೇಕು, ಹಾಗೆ ಪೂಜೆ ಎಲ್ಲ ಮುಗಿದ ನಂತರ ಮಡಿಲಕ್ಕಿಯನ್ನು ಏನು ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.